ಫೈನಲಿ ಜೀಪು ರೂಮ್ ಹತ್ರ ಬಂತು. ನಾವೆಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ರೆಡಿ ಆಗಿದ್ವಿ. ಸೊ ಎಲ್ಲರೂ ಆಟೋದಲ್ಲಿ ಕೂತ್ಕೊಂಡ್ವಿ. ಇಲ್ಲಿ ಏನಂದರೆ ಈ ಜೀಪಲ್ಲಿ ಎಡ್ಜಲ್ಲಿ ಡ್ರೈವರ್ ಕೂತಿದ್ದಾನೆ, ಡ್ರೈವಿಂಗ್ ಜಾಗದಲ್ಲಿ ಹುಡುಗಿ ಕೂತಿದ್ದಾಳೆ. ಅಪ್ಪ ಅವ್ರು ಹೆಂಗೆ ಡ್ರೈವಿಂಗ್ ಮಾಡ್ತಿದ್ರು ಅಂದರೆ ನಂಗೆ ಸ್ವಲ್ಪ ಭಯನೇ ಆಯಿತು. ಸೊ ಮುಂದೆ 5 ಜನ ಕೂತ್ಕೊಳ್ಳೋ 4 ಜನ ಕೂತ್ಕೊಳ್ಳೋದು 6 ಜನ ಕೂತಿದ್ರು ಟೋಟಲು. ನಾವು ಹಿಂದೆ ಒಂದು 4-5 ಜನ ಕೂತ್ಕೊಂಡಿದ್ವಿ. ಫುಲ್ ಹಿಂದೆ ಫುಲ್ ಲಗೇಜ್ ಹಾಕೊಂಡಿದ್ರು. ಇಲ್ಲಿ ಮೇನ್ ರೋಡ್ ಬಿಟ್ಟು ಒಳಗಡೆ ಮನೆಗಳಿಗೆ ಹೋಗ್ತೀವಿ ಅಂದರೆ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ದೂರ ಇರುತ್ತೆ. ಇಲ್ಲೆಲ್ಲ ರೋಡೇ ಇರಲ್ಲ. ಅದನ್ನೇ ಸ್ವಲ್ಪ ಇದು ಮಾಡಿ ರೋಡ್ನ ಕ್ಲೀನ್ ಮಾಡ್ಕೊಂಡಿರ್ತಾರೆ ಅವರೇನೆ. ಮನೆಗೆ ರೀಚ್ ಆದ್ವಿ ಫೈನಲ್ ಆಗಿ. ನಾನು ಸ್ವಲ್ಪ ಹೊತ್ತು ಇವನನ್ನ ಆಟ ನಗ್ತಿದ್ದೀರಾ ಇವತ್ತು ನೀವು? ಕಳ್ಳ 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 ಸ್ವಲ್ಪ ನಗದು ಕಮ್ಮಿ. ಸೊ ನಗ್ಸಕ್ಕೆ ಅಂತ ಟ್ರೈ ಮಾಡಿದೆ. ಸ್ವಲ್ಪ ನಗ್ತಿದ್ದ. ಸೊ ನೆಕ್ಸ್ಟ್ ಸಾಟರ್ಡೇಗೆ ಆಂಟಿ ಇಡ್ಲಿಗೆ ರೆಡಿ ಮಾಡಿದ್ರು. ಸೊ ಇಡ್ಲಿಯಲ್ಲಿ ಆಂಟಿ ಆಲ್ರೆಡಿ ಸ್ವಲ್ಪ ಮಾಡಿದ್ರು. ಸೊ ನಾನು ಒಲೆಯಲ್ಲಲ್ವಾ, ನಾನು ತುಂಬ ದಿನ ಆಗಿತ್ತು ಒಲೆಯಲ್ಲಿ ಅಡುಗೆ ಮಾಡಿ. ಸೊ ನಾನೇ ಟ್ರೈ ಮಾಡೋಣ ಅಂತ ಅಡುಗೆ ಮನೆಗೆ ಬಂದು ನಾನು ಸ್ವಲ್ಪ ಟ್ರೈ ಮಾಡಿದೆ. ಆಂಟಿ ಸ್ವಲ್ಪ ಬ್ಯುಸಿ ಇದ್ದರು, ಹಾಗಾಗಿ ನಾನೇ ಮಾಡ್ತೀನಿ ಅಂತೇಳಿ ನಾನೇ ಮಾಡ್ತಾಯಿದ್ದೆ. ಸೊ ಇಲ್ಲಿ ಇಡ್ಲಿ ಪಾತ್ರೆ ಸೇಮ್ ನಮ್ಮ ಕಡೆ ಥರನೇ ಇರುತ್ತೆ. ಬಟ್ ಇಡ್ಲಿ ಮಾಡೋಕ್ಕೆ ಪಾತ್ರೆ ಒಳಗಡೆ ಇಡೋಕ್ಕೆ ಬೇರೆ ಡಿಫ್ರೆಂಟಾಗಿರುತ್ತೆ. ಏನಂದರೆ ಈ ಹೋಟ್ಲೆಲ್ಲ ನಮಗೆ ಬೌಲಲ್ಲಿ ಸಾಂಬಾರು ಕೊಡ್ತಾರಲ್ಲ, ಸೇಮ್ ಆ ಥರ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಏನಾಯಿತು ಅಂತ ನಿಮಗೆ ಬೇಕಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.